ಜಮಿಯತುಲ್ ಫಲಾಹ ಮಂಗಳೂರು ಘಟಕದ ವತಿಯಿಂದ ಸಾನ್ನಿಧ್ಯ ವಸತಿಯುತ ಶಾಲೆಯಲ್ಲಿ ಬಕ್ರೀದ್ ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಿಸಲಾಯಿತು. ಜಮಿಯತುಲ್ ಫಲಾಹ ಇದರ ಮಂಗಳೂರು ನಗರ ಘಟಕದ ಆಶ್ರಯದಲ್ಲಿ ಮಂಗಳೂರಿನ ಶಕ್ತಿನಗರದಲ್ಲಿರುವ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಮತ್ತು ತರಬೇತಿ ಸಂಸ್ಥೆ ಸಾನ್ನಿಧ್ಯದಲ್ಲಿ ಬಕ್ರೀದ್ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಸಾನ್ನಿಧ್ಯದ ಮಕ್ಕಳಿಂದ ಮೊದಲಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಬಂದಂತ ಅತಿಥಿಗಳನ್ನ ಸಾನ್ನಿಧ್ಯದ ಆಡಳಿತ ಅಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇವತ್ತು ಮಕ್ಕಳಿಗೆ ಬೇಕಾದ ಎಲ್ಲ ರೀತಿಯ ಥೆರಪಿಗಳನ್ನು ಕೊಟ್ಟು ವ್ಯವಸ್ಥೆ ಮಾಡ್ತಿದ್ರು ನಮಗೆ ಸಮಾಧಾನ ಇಲ್ಲ. ನಾವು ಮಾಡ್ತಿರೋದು ಬಹಳ ಕಡಿಮೆ ಅಂತ ಅನಿಸ್ತಾ ಇದೆ. ದುಬೈ ಹೋಗಿದ್ದೇವೆ, ಕತಾರ್ ಹೋಗಿದ್ದೇವೆ, ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮ ನೀಡಿದ್ದೀವಿ. ಅದಲ್ಲ, ಈ ಎಲ್ಲ ಮಕ್ಕಳು ನಡೀಲಿಕ್ಕಾಗದ ಮಗು ಇವತ್ತು ನಡೀತಾ ಇದೆ, ಊಟ ಮಾಡ್ಲಿಕ್ಕಾಗದ ಮಗು ಊಟ ಮಾಡ್ತಾ ಇದೆ, ಎಂದು ಹೇಳದ ಮಗು ಇವತ್ತು ಅಮ್ಮ ಅಂತ ಹೇಳ್ತಾ ಇದೆ. ಯಾಕೆ? ನಮ್ಮ ಶಿಕ್ಷಕ ವರ್ಗದ, ನಮ್ಮ ಕ್ಯಾಲ್ಟೇಕರ್, ನಮ್ಮ ಸಿಬ್ಬಂದಿ ವರ್ಗದ ಪ್ರಯತ್ನ. ತ್ಯಾಗ ಹಾಗೂ ಬಲಿದಾನಗಳ ಸುಂದರ ಕಲಾಕೃತಿಯನ್ನ ಕರ್ನಾಟಕ ಸರ್ಕಾರದ ಅಧೀನದಲ್ಲಿರುವ ಕರಾವಳಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಎಂ.ಎ. ಗಫೂರ್ ರವರು ಅನಾವರಣಗೊಳಿಸಿ ಸಂದೇಶ ನೀಡಿದರು. ನಿಜವಾಗಿ ಕೂಡ ಇವತ್ತು ಒಂದು ಬಹಳದ ಸಮಾಧಾನ ಆಗಿದೆ. ಎಷ್ಟು ಹೊತ್ತು ನಿಮ್ಮೊಟ್ಟಿಗೆ ಕಳೀಲಿಕ್ಕೂ ಕೂಡ ನಾವು ಬದ್ಧರಿದ್ದೇವೆ. ಕಾರಣ ಈ ಮಕ್ಕಳೊಟ್ಟಿಗೆ ಇರ್ತಕ್ಕಂಥದ್ದೇ ಒಂದು ದೊಡ್ಡದು. ನಮ್ಮ ಮನೆಯಲ್ಲಿ ನಮ್ಮ ಸುಂದರವಾಗಿ ಹುಟ್ಟಿರ್ತಕ್ಕಂಥ ನಮ್ಮ ಸಹೋದರರು ಅಥವಾ ನಮ್ಮ ಕುಟುಂಬದ ಮಕ್ಕಳು ಅವರು ಎಷ್ಟು ಚಂದವಾಗಿದ್ರೂ ಕೂಡ ಅವ್ರು ಕೆಲವೊಂದ್ಸಲ ಅವರನ್ನ ಸರಿದಾರಿ ತರಬೇಕಾಗಿದ್ರೆ ಬಹಳ ಕಷ್ಟ ಆಗ್ತದೆ. ಆದರೆ ಇಲ್ಲಿ ನಮ್ಮ ಮಾನಸಿಕವಾಗಿ, ದೈಹಿಕವಾಗಿ ಸರಿ ಇಲ್ಲದ ಇರ್ತಕ್ಕಂಥ ಮಕ್ಕಳಿಗೆ ಸರಿಯಾದ ರೀತಿಯ ವೈಜ್ಞಾನಿಕವಾದಂಥ ತರಬೇತಿಗಳನ್ನು ಕೊಟ್ಟು ಅವರನ್ನ ಮುಖ್ಯ ವಾಹಿನಿಗೆ ತರ್ತಕ್ಕಂಥದ್ದು ಅದು ದೊಡ್ಡ ಶ್ರಮ, ಅದು ದೊಡ್ಡದಾಗಿರ್ತಕ್ಕಂಥ ಅವರ ಸೇವೆ. ಮಂಗಳೂರು ಮಹಾನಗರ ಪಾಲಿಕೆಯ ಉಪ ಆಯುಕ್ತರು ಹಾಗೂ ಮುಖ್ಯ ಲೆಕ್ಕಾಧಿಕಾರಿ ಶ್ರೀಮತಿ ಅಕ್ಷತಾ ಕೆಎಸ್ ಕಾರ್ಯಕ್ರಮಕ್ಕೆ ಶುಭ ನುಡಿದರು. ಎಲ್ಲ ಮಕ್ಕಳು, ಮ್ಯಾನೇಜ್ಮೆಂಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಟೀಚರ್ಸ್ ಪ್ರೆಸೆಂಟ್ ಹಿಯರ್. ಯಾಕಂದ್ರೆ ನಾನು ಗಫೂರ್ ಸರಿಗೆ ಅದೇ ಹೇಳಿದೆ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿದಾಗ ಸರ್ ನಂಗೆ ಇರೋದೊಬ್ಬ ಮಗ, ಅವನ್ನ ಮ್ಯಾನೇಜ್ ಮಾಡಲಿಕ್ಕೆ ನಂಗೆ ಸಾಕು. ಸ್ಕೂಲಿಗೆ ಹೋದರೆ ಒಂದು ಶಾಂತವಾಗಿ ಒಂದು ಹಾಡು ಹಾಕೋತೀನಿ, ಅಪ್ಪ ಹೋದ ಇವನು ಇವತ್ತು ಸ್ಕೂಲಿಗೆ ಅಂತ. ಬಟ್ ಸೀಯಿಂಗ್ ಹಿಯರ್ ಇಷ್ಟು ಮಕ್ಕಳನ್ನ ಇಷ್ಟು ಪ್ರೊಫೆಷನಲಿ ಪ್ರಿಪೇರ್ ಮಾಡಿ, ಇಷ್ಟು ಪ್ರೆಸೆಂಟಬಲ್ ಫಾರ್ಮ್ಯಾಟಲ್ಲಿ ಪ್ರೆಸೆಂಟ್ ಮಾಡಿದ್ದು, ರಿಯಲಿ ಹ್ಯಾಟ್ಸ್ ಆಫ್ ಟು ಎನಿ ಪರ್ಸನ್ ಬಿಹೈಂಡ್ ದಿಸ್ ಪರ್ಪಸ್. ಆ್ಯಂಡ್ ಒಳಗೆ ಎಂಟರ್ ಆಗೋ ಕೂಡ ಎವ್ರಿ ಸ್ಟೇಜಲ್ಲಿ ಮ್ಯಾರೇಜ್ ಇಸ್ ನಾಟ್ ಅ ಕ್ಯೂರ್ ಫಾರ್ ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಅಂತ ಓದಿದೆ ಅಲ್ಲಿ. ಆ್ಯಂಡ್ ಪ್ರತಿ ಕಡೆ ಈ ಕ್ಲಾಸ್ ಮಾಡಿದ್ದಿರ್ಬೋದು, ಹೊಲಿಗೆ ಮಷೀನ್ಸ್ ಇರ್ಬೋದು, ಸುಸಜ್ಜಿತವಾಗಿ ಆರ್ಗನೈಸ್ ಆದಂಥ ಬಿಲ್ಡಿಂಗ್ ಇರ್ಬೋದು. ಆ್ಯಂಡ್ ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತಾರೆ. ಇಂಥ ಕ್ಲೀನ್ ಇನ್ಸ್ಟಿಟ್ಯೂಷನ್ ಇವೆಲ್ಲ ನೋಡಿದಾಗ ನಾನು ಐ ವಾಸ್ ಗೋಯಿಂಗ್ ಥ್ರೂ ಇಂಡಿಯಾಲಿ ಹತ್ತಿರ ನಮ್ಮ 2011 ಸರ್ವೆ ಪ್ರಕಾರ ಅರೌಂಡ್ 3% ಮೆಂಟಲಿ ಚಾಲೆಂಜ್ ಕಿಡ್ಸ್ ಇದ್ದಾರೆ. ಸೊ ವಾಟ್ ಈಸ್ ಮೆಂಟಲಿ ಚಾಲೆಂಜ್ ಕಿಡ್ಸ್? ಸೊ ಮತ್ತೆ ಅದನ್ನು ನೋಡಿದಾಗ ನ್ಯೂರೋಲಾಜಿಕಲ್ ಡಿಸಬಿಲಿಟಿ ಇರ್ಬೋದು, ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಇರ್ಬೋದು. ಓಕೆ, ನ್ಯೂರೋಲಾಜಿಕಲ್ ಡಿಸಬಿಲಿಟಿ ಟು ಸಮ್ ಎಕ್ಸ್ಟೆಂಟ್ ಇಸ್ ಅ ಮೆಡಿಕಲ್ ಟರ್ಮ್. ಬಟ್ ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಅಂತ ನೋಡಿದಾಗ ಇಂಡಿಯಾದಲ್ಲಿ 3% ಅಂತ ನೋಡಿದಾಗ ನನಗೆ ಸುಳ್ಳು ಸ್ಟ್ಯಾಟಿಸ್ಟಿಕ್ಸ್ ಅನ್ನಿಸ್ತು. ಯಾಕಂದರೆ ನಾವು ಯಾವ ಮಟ್ಟಕ್ಕೆ ಇಂಟೆಲೆಕ್ಚುವಲಿ ಏಬಲ್ ಆಗಿದ್ದೀವಿ ಅಂತ. ಸೊ ಐ ರಿಯಲಿ ಥ್ಯಾಂಕ್ ಟುಡೇ ಫಾರ್ ಎವ್ರಿಬಡಿ ಪ್ರೆಸೆಂಟ್ ಹಿಯರ್, ಒನ್ ಆ್ಯಂಡ್ ಆಲ್. ಕಾರ್ಯಕ್ರಮದಲ್ಲಿ ಎಂಎಎಸ್ ಕೇಟರಿಂಗ್ ಸರ್ವಿಸ್ನ ಆಡಳಿತ ನಿರ್ದೇಶಕರಾದ ಮೊಹಮ್ಮದ್ ಇಕ್ಬಾಲ್, ಜಮಯತುಲ್ ಫಲಾಹ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಅಶ್ಫಕ್ ಅಹಮದ್, ಗಣೇಶ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಹಬಲ್ ಮಾರ್ಲಾ, ನಿರ್ದೇಶಕರಾದ ಮೊಹಮ್ಮದ್ ಬಶೀರ್, ಸಾನ್ನಿಧ್ಯ ಆಡಳಿತ ಅಧಿಕಾರಿ ಡಾಕ್ಟರ್ ವಸಂತ ಕುಮಾರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಎಂಎಎಸ್ ಕ್ಯಾಟರರ್ಸ್ನಿಂದ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಮಾಸ್ಟರ್ ಮೊಹಮ್ಮದ್ ಹನೀಫ್ ಕಾರ್ಯಕ್ರಮ ನಿರೂಪಿಸಿದರು.